ಇನ್ನು ಮುಡಾ ಅಕ್ರಮದ ಬಗ್ಗೆನೂ ಕೂಡ ಮನಬಿಚ್ಚಿ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಡಾ ಸೈಟ್ ಹಂಚಿಕೆಯಲ್ಲಿ ಯಾವ ಹಗರಣ ಕೂಡ ಆಗಿಲ್ಲ, ಏನು ಎಡವಟ್ಟೆ ಆಗಿಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ಟಿವಿ9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಪಕ್ಷಗಳ ಆರೋಪದಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ವಿಪಕ್ಷಗಳು ವಿನಾಕಾರಣ ಸುಮ್ಮನೆ ಆರೋಪಗಳನ್ನು ಮಾಡ್ತಾ ಇದೆ ಹೊರತು ಯಾವುದೇ ಸತ್ಯಾಂಶ ಇಲ್ಲ. ಇದು ರಾಜಕೀಯ ದ್ವೇಷ ಮತ್ತು ದುರುದ್ದೇಶಪೂರಿತವಾಗಿರುವಂತಹ ಆರೋಪ ಇದು ಅಂತ ಹೇಳಿ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಮಾತಾಡಿದ್ದಾರೆ. ಎಲ್ಲಿ ತಪ್ಪಾಗಿದೆ, ಎಲ್ಲಿ ಕಾನೂನು ವಿರುದ್ಧವಾಗಿದೆ ಹೇಳಿ ಅಂತನೂ ಕೂಡ ಮಾತನಾಡಿದ್ದಾರೆ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರಿ. ನಂಬರ್ 1. ನಂಬರ್ 2, ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್, ತಾವು ಈ ಕಳಂಕರಹಿತ ರಾಜಕಾರಣಿ, ಯಾರು ಏನೇ ಆರೋಪ ಮಾಡಿದ್ರು ಕೂಡ ಆರೋಪಗಳನ್ನು ಯಾರೂ ಸಾಬೀತು ಮಾಡೋಕ್ಕಾಗಿಲ್ಲ. ಆರೋಪಗಳು ಮಾಡ್ಬೋದು ರಾಜಕಾರಣದಲ್ಲಿ ಅತ್ಯಂತ ಸಹಜವಾಗಿ. ನೀವೊಬ್ಬ ಕಳಂಕರಹಿತ ರಾಜಕಾರಣಿ, ಪ್ರಬುದ್ಧವಾದಂಥ ರಾಜಕಾರಣಿ. ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಎಡವಟ್ಟು ಮಾಡ್ಕೊಂಡ್ರಿ ಸರ್? ನನ್ನ ಪ್ರಶ್ನೆ. ಎಡವಟ್ಟೆ ಆಗಿಲ್ವಲ್ರಿ? ವೇರಿಸ್ತಿ ಎಡವಟ್ಟು ಅಂತ ಅನ್ನೋದು ಎಲ್ಲಾಗಿದೆ? ಇಟ್ಸ್ ನಾಟ್ ಎ ಸ್ಕ್ಯಾಂಡಲ್ ಅಟ್ ಆಲ್. ದೆರ್ ಇಸ್ ನೋ ಟ್ರೂತ್ ಇನ್ ದಿ ಎಲಿಗೇಷನ್ಸ್ ಮೇಡ್ ಬೈ ದಿ ಅಪೋಸಿಷನ್. ಇದು ಸೃಷ್ಟಿ ಹಂಗಾದ್ರೆ? ಸೃಷ್ಟಿ ರಾಜಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ, ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಇವೆ ಹೊರತು ಎಲ್ಲಿ ತಪ್ಪಾಗಿದೆ, ಎಲ್ಲಿ ಇಲ್ಲಿಗಾಲಿಟಿ ಆಗಿದೆ? ಕೆಲವೊಂದಿಷ್ಟು ಅನುಮಾನ ಬರೋದಕ್ಕೆ ಕೆಲವೊಂದು ಕಾರಣಗಳು ಅಂದರೆ ಆಗಿರುವಂಥ ಈ ದಾಖಲೆಗಳನ್ನು ನೋಡ್ತಾ ಇದ್ದಾರೆ. ಇಲ್ಲಿ 2003ರಲ್ಲೇ ಮೂಡ ಮಲ್ಲಿಕಾರ್ಜುನ ಸ್ವಾಮಿ ಅವರು, ತಮ್ಮ ಸಂಬಂಧಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಒಂದು ಲೆಟರ್ ಕೊಡುತ್ತೆ. ಆ ಲೆಟ್ರಲ್ಲಿ ಇನ್ಫ್ಯಾಕ್ಟ್ ಲೆಟರ್ ಕೊಟ್ಟರು ಕೂಡ 2003ರಲ್ಲೇ ನಾವು ಜಮೀನು ಮಾಡಿದ್ವಿ ಅಂತ ಹೇಳುತ್ತೆ. ಆ ಲೆಟ್ರಲ್ಲೇ ಯಾರಿಗೆ ಮಾರಿದ್ರೆ ಜಮೀನನ್ನು ಮಾಡಿದ್ವಿ ಅಂತ ಸರ್, ಲೇಔಟ್ ಅನ್ನ ಮಾಡಿ ಸೈಟ್ ಹಂಚಿಕೆ ಆ ಜಾಗದಲ್ಲಿ ಮಾಡಿದ್ವಿ ಅಂತ ಇಲ್ಲಿದೆ. ಇದರಲ್ಲಿ ಇನ್ಫ್ಯಾಕ್ಟ್ ಈ ಮೂಡ ಕೊಟ್ಟಿರುವಂತಹ ದಾಖಲೆಗಳಲ್ಲಿ ಏನ್ ಹೇಳ್ತಾ ಇದೆ ಸರ್ ಆಗಿದ್ರೆ, ಇಲ್ಲಿ ನೋಡಿ ಸರ್, 2003ರಲ್ಲೇ ರಾಮಸ್ವಾಮಿ ಎಂಬುವರಿಗೆ ನಾವು ಜಮೀನು ಕೊಟ್ಟಿದ್ವಿ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಬರ್ದಂತ, ಇನ್ಫ್ಯಾಕ್ಟ್ ಸೈಟ್ ಕೊಟ್ಟಿದ್ವಿ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಬರ್ದಂತ ಲೆಟರ್ಲ್ಲೇ ಕೊಡುತ್ತೆ. ಅಂದ್ರೆ 2003ರಲ್ಲೇ ಲೇಔಟ್ ಆಗಿದ್ರು ಕೂಡ ಖರೀದಿ ಮಾಡಿದ 2008 ವರ್ಷನ್ ಅಲ್ಲಿ ಲೇಔಟ್ ಆದ್ಮೇಲೂ ಕೂಡ ತಗೊಂಡ್ರ ಅಂತ ನನ್ನ ಪ್ರಶ್ನೆ. ಹೇಳಿ ಸ್ವಲ್ಪ. 92ರಲ್ಲಿ ಇದು ನೋಟಿಫಿಕೇಶನ್ ಆಗುತ್ತೆ, ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗುತ್ತೆ. 97ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. 1997 2300 ಹೆಂಗೆ ಬರ್ತದೆ? 1997ನಲ್ಲಿ ಆಗುತ್ತೆ. 1998ನಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ. 1999 ಡಿನೋಟಿಫಿಕೇಶನ್ ಆಗುತ್ತೆ. ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡಿರ್ತಕ್ಕಂಥದ್ದು 2004ರಲ್ಲಿ, 2004ರಲ್ಲಿ, ಅಂದರೆ 6 ವರ್ಷದ ನಂತರ. 2010ರಲ್ಲಿ ಪಾರ್ವತಿ ನನ್ನ ಹೆಂಡ್ತಿಗೆ ಅದು ದಾನಪತ್ರದ ಮೂಲಕ ಅವ್ರು ಕೊಡ್ತಾರೆ. ಸೊ ದಿಸ್ ಇಸ್ ದಿ ಫ್ಯಾಕ್ಟ್ಸ್, ದೀಸ್ ಆರ್ ದಿ ಫ್ಯಾಕ್ಟ್ಸ್. ಅದು ಮುಂಚಿತವಾಗಿ ಡಿನೋಟಿಫಿಕೇಶನ್ ಯಾರು ಮಾಡಿರೋದು? 98 ಯಾರು ಮಾಡಿರೋದು ರೀ? ಮೂಡ ಮಾಡಿರ್ತದೆ ಅಥವಾ ಗೌರ್ಮೆಂಟ್ ಮಾಡಿರ್ತದೆ ಅಲ್ವಾ? ಡಿನೋಟಿಫಿಕೇಶನ್ ಆದ್ಮೇಲೆ ತಗೊಂಡಿರೋದು 2004ರಲ್ಲಿ. ಕೈಗೆ ತಗೊಳ್ಳುವಾಗ ಯಾವುದೇ ಸೈಟ್ ಆಗಲಿ ಫಾರ್ಮೇಷನ್ ಆಗಲಿ ಮಾಡಿರಲ್ಲ. ಬಟ್ ಇಲ್ಲಿ ಮೂಡ ದಾಖಲೆ ಏನು ಹೇಳುತ್ತೆ ಅಂದರೆ ಸರ್, ಇವ್ರು ಏನು ಬರ್ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಅವ್ರ ಮೇಲೆ, ನಾವು ನೋಟಿಫಿಕೇಶನಿಂದ ಕೈ ಬಿಟ್ಟಿದ್ರು ಕೂಡ ಅದೇ ಜಾಗದಲ್ಲಿ ಅದೇ ಜಮೀನಲ್ಲಿ ನಾವು ಮುಂದುವರಿದು ಲೇಔಟ್ ಅನ್ನ ಮಾಡಿ ಆಲ್ರೆಡಿ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದೀವಿ. 263 ರಾಮಸ್ವಾಮಿ ಎಂಬರಿಗೆ 29/12/2003 ಮೊದಲ ಸೈಟ್, ಅದರ ವಿವರವನ್ನು ಕೊಟ್ಟಿದ್ದಾರೆ. ಅಂದರೆ ಮೂಡ ದಾಖಲೆಗಳೇನು ಹೇಳುತ್ತೆ ಅಂದರೆ, ನಾವು ಲೇಔಟನ್ನು ಭೂಸ್ವಾದಿಂದ ಕೈ ಬಿಟ್ಟಿದ್ರು ಕೂಡ ಲೇಔಟ್ ಮಾಡಿ ಹಂಚಿದ್ದೀವಿ, ಅಲಾಟ್ಮೆಂಟ್ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ನನ್ನ ಪ್ರಶ್ನೆ ಏನು ಅಂದರೆ ಸರ್, ಈಗ ಆಲ್ರೆಡಿ ಮೂಡ ಲೇಔಟ್ ಮಾಡಿ ಹಂಚಿಕೆ ಆಗಿದ್ರೆ, ಅಲಾಟ್ಮೆಂಟ್ ಮಾಡಿದ್ರೆ ಆ ಜಮೀನನ್ನು ಹೇಗೆ ಮಾಡಿದ್ರು? ಮಲ್ಲಿಕಾರ್ಜುನ ಸ್ವಾಮಿ ತಗೊಳ್ಳುವಾಗ ಸೈಟ್ ಫಾರ್ಮೇಷನ್ ಆಗಿರಲಿಲ್ಲ, ಡೆವಲಪ್ ಆಗಿರಲಿಲ್ಲ, ಬರೀ ದಾಖಲೆಗಳ ಮೇಲೆ ಮಾತ್ರ ಇತ್ತು ಅಂತ. ಸೊ ನೋ ದಾಖಲೆಗಳು ಗೊತ್ತಿಲ್ಲ ನನಗೆ, ಐ ಡು ನಾಟ್ ನೋ. ಬಟ್ ವೆನ್ ಇಟ್ ವಾಸ್ ಪರ್ಚೇಸ್ಡ್ ಬೈ ಮಲ್ಲಿಕಾರ್ಜುನ ಸ್ವಾಮಿ, ದೇರ್ ವಾಸ್ ನೋ ಫಾರ್ಮೇಷನ್ ಆಫ್ ಸೈಟ್ಸ್ ಆ್ಯಂಡ್ ಅದರ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್. ಸರ್, ಏನು ಇಲ್ದೇ ಯಾಕೆ ಇಷ್ಟು ಉದ್ಭವ ಆಯ್ತು ಹಂಗಾದ್ರೆ? ಬೇಕು ಅಂತ ನಿಮ್ಮ ವಿರೋಧ ಪಕ್ಷದವರು ಬೇಕು ಅಂತ ಟೀಕೆ ಇದನ್ನು ಮಾಡ್ತಾ ಇದ್ದಾರೆ. ಯಾವುದು ಸಿಕ್ಲಿಲ್ವಲ್ಲ ಅವರಿಗೆ ಇಶ್ಯೂಸು, ಅದಕ್ಕೋಸ್ಕರವಾಗಿ ಲೀಗಲ್ ಆಗಿರೋದನ್ನು ಇಲ್ಲೀಗಲ್ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಮಾಡುವಂಥವ್ರಿಗೆ ಈ ಕಡತಗಳನ್ನ, ದಾಖಲೆಗಳನ್ನ ಈ ಮುಡಾದಿಂದ ಕೊಟ್ಟಿರುವಂಥವ್ರೆ ನಿಮ್ಮವರು ಅನ್ನುವಂಥ ಒಂದು ಆರೋಪ ಇದೆಯಲ್ಲ, ಒಂದು ಮಾತಿದೆ. ಯಾರ ಕೊಡ್ಲಿರಿ, ನೀವು ಮಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾಡಬೇಕಲ್ಲ. ಯಾರು ಕೊಟ್ಬಿಟ್ಟ ತಕ್ಷಣ ಇಲ್ಲಿಗೆಲ್ಲ ಮಾಡ್ತೀರಾ?
ಇನ್ನು ಹಿಂದುಳಿದ ವರ್ಗದವನು ಅನ್ನೋ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಸಿಎಂ ಮಾತನಾಡಿದ್ದಾರೆ. ಟಿವಿ9 ಈ ಒಂದು ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ, ನನ್ನನ್ನು ಬಿಜೆಪಿಯವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಾನು ಹಿಂದುಳಿದ ವರ್ಗದವನು, ಈ ಮಟ್ಟಕ್ಕೆ ಬೆಳೆದ್ಬಿಟ್ಟಿದ್ದೀನಲ್ಲ, ಸಿಎಂ ಆಗಿದ್ದೀನಲ್ಲ ಅಂತ ಹೇಳಿ ಅವ್ರಿಗೆ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಹಾಗಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾತಾಡಿದ್ದಾರೆ. ನಾನು ಜಾತಿ ತರೋದಿಲ್ಲ ಅಥವಾ ಜಾತಿ ರಾಜಕೀಯ ಮಾಡೋದಕ್ಕೆ ನಾನು ಹೋಗೋದಿಲ್ಲ, ನಾನು ಅವಕಾಶ ವಂಚಿತ ಸಮುದಾಯದಿಂದ ಬಂದಿರುವಂಥವನು, ಹಿಂದುಳಿದ ವರ್ಗಗಳಿಂದ ಬಂದವನು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ನಾವೊಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂಥೇಳಿ ಜಾತಿ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಾತಿನ ಯಾವತ್ತೂ ವೆರಿ ಅನ್ಫಾರ್ಚುನೇಟ್ ಸರ್. ಜಾತಿ ತರೋದಿಲ್ಲ, ಜಾತಿ ಮಾಡೋದೂ ಇಲ್ಲ. ಐ ಆಮ್ ಎನ್ ಹ್ಯೂಮನ್ ಬೀಯಿಂಗ್. ಬಟ್ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ನಾನು ಕೂಡ ಅವಕಾಶಗಳಿಂದ ವಂಚಿತರಾಗಿರೋನು, ಸಮೂಹದಿಂದ ಬಂದಿರೋನು, ಶೂದ್ರ ವರ್ಗದಿಂದ ಬಂದಿರೋನು, ಹಿಂದುಳಿದ ವರ್ಗದಿಂದ ಬಂದಿರೋನು ಕೇಳ್ತಾ ಇದ್ದೀನಿ. ಅಲ್ಲಲ್ಲ ನಾನು ಹೇಳೋದು ಅಲ್ಲ, ನಾನು ಕೂಡ ಎಲ್ಲ ಇವ್ರು ಹೇಳಿದ್ರಲ್ಲ, ನಾನು ಕೂಡ ವಂಚಿತ ಅಂದ್ರಲ್ಲ, ನಿಮಗೆ ಬೇಕಾದ ಅವಕಾಶಗಳು ಸಿಕ್ಕಿದೆ, ಅವಕಾಶಗಳು ನಿಮಗೆ ಸಿಗಬೇಕಾ ಅಂದ್ರೆ ಅವಕಾಶಗಳಿಂದ ವಂಚಿತ. ಈಗ ನನಗೆ ಅಕ್ಷರ ಕಲಿಯ ಅವಕಾಶ ಇತ್ತಾ? ನಾನು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿಲ್ವಾ? ನಮ್ಮಪ್ಪ ಹೇಳ್ರಿ, ಇಲ್ಲಿ ನಮ್ಮಪ್ಪ ನಮ್ಮವ್ವ ಹೆಬ್ಬೆಟ್ಟು ಓದ್ತಾರೆ ಯಾಕೆ? ಇದು ಟಿವಿ9 ಸಂದರ್ಶನದಲ್ಲಿ ಸಿದ್ದರಾಮಯ್ಯ ಅವರು ಮಾತನಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಪ್ರಮೋದ್ ನೀಡ್ತಾರೆ. ಪ್ರಮೋದ್, ಇಲ್ಲಿ ಟಿವಿ9 ಈ ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಮಾತನಾಡಿದಂಥ ವಿಚಾರಗಳನ್ನು ನೋಡ್ತಾ ಇದ್ವಿ. ಈಗ ಸಿಎಂ 2 ವಿಚಾರಗಳನ್ನು ಮಾತಾಡಿದ್ದಾರೆ. ವಾಲ್ಮೀಕಿ ಹಗರಣದ ಬಗ್ಗೆನೂ ಕೂಡ ಮಾತಾಡಿದ್ದಾರೆ, ಜೊತೆಗೆ ಮುಡಾ ಅಕ್ರಮದ ಬಗ್ಗೆನೂ ಕೂಡ ಅವರು ತಮ್ಮ ಪ್ರತಿಕ್ರಿಯೆಗಳನ್ನು ನೀಡಿದ್ದಾರೆ. ಸೊ ಓವರ್ ಆಲ್ ಈ ಸಂದರ್ಶನದಲ್ಲಿ ಹಾಗಾದ್ರೆ ಕಂಪ್ಲೀಟ್ ಆಗಿ ವಾಲ್ಮೀಕಿ ಹಗರಣವನ್ನ ಡಿಫೆಂಡ್ ಮಾಡಿದ್ರ ಅಥವಾ ಇದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನುವಂಥ ಒಂದು ಮಾತುಗಳು. ಇನ್ನು ಸೈಟ್ ಹಂಚಿಕೆಯ ವಿಚಾರ, ಸೊ ಇದನ್ನು ಯಾವ ರೀತಿಯಾಗಿ ಡಿಫೆಂಡ್ ಮಾಡಿದ್ರು ಸಿಎಂ? ರೆಹಮಾನ್, ಬಹುಶಃ ಇತ್ತೀಚಿನ ದಿನಗಳಲ್ಲಿ ತುಂಬಾ ಇನ್ಕ್ಲೂಸಿವ್ ಆದಂಥ ಇಂಟರ್ವ್ಯೂ ಅಂದರೆ ಇದು ಸಿದ್ದರಾಮಯ್ಯನವರ ಇಂಟರ್ವ್ಯೂ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಸಾಕಷ್ಟು ವಿಚಾರಗಳಿದೆ, ಕೇವಲ ಒಂದು ವಿಚಾರ ಅಲ್ಲ. ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂಥ ಕರೆಂಟ್ ಅಫೇರ್ಸ್ಗಳನ್ನು ಗಮನಿಸ್ತಾ ಇದ್ದಾರೆ. ಪ್ರಮುಖವಾಗಿ ಸರ್ಕಾರದ ವಿರುದ್ಧ ಈ ವಾಲ್ಮೀಕಿ ಹಗರಣದ ಕಪ್ಪು ಮಸಿ ಅಥವಾ ಕಳಂಕ ಎಂತು, ಅದರ ಬಗ್ಗೆಯೂ ಕೂಡ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನಬಿಚ್ಚಿ ಮಾತನಾಡಿದ್ದಾರೆ. ಯಾಕೆಂದರೆ ವಿವರವಾಗಿ ಮಾತನಾಡಿದ್ದಾರೆ. ಅಲ್ಲಿ ಇಲ್ಲಿ ಬೈಟ್ಗಳನ್ನು ಕೊಡುವಂಥದ್ದು ಬೇರೆ, ಹೇಳಿಕೆಗಳನ್ನು ಕೊಡುವಂಥದ್ದು ಬೇರೆ. ಆದರೆ ವಾಲ್ಮೀಕಿ ಹಗರಣದಲ್ಲಿ ಆಗಿರುವಂಥ ವಿವರಗಳ ಬಗ್ಗೆ ಹೇಳೋದಾದರೆ, ಈಗಾಗಲೇ ಆರ್ಥಿಕ ಇಲಾಖೆ, ಈಗ ವಿಪಕ್ಷಗಳು ಮಾಡ್ತಾ ಇರುವಂತಹ ಗಂಭೀರವಾದಂತಹ ಆರೋಪ ಅಂದ್ರೆ ಆರ್ಥಿಕ ಇಲಾಖೆಯ ಮುಖ್ಯಸ್ಥರಾಗಿ ಆರ್ಥಿಕ ಇಲಾಖೆಯಿಂದ ಖಜಾನೆಯಿಂದ ನೇರವಾಗಿ ನಿಗಮಕ್ಕೂ ಕೂಡ ಹಣ ವರ್ಗಾವಣೆ ಆಗಿದೆ, ಅಲ್ಲಿಂದ ಬೇರೆ ರೀತಿಯಾದಂತಹ ಅವ್ಯವಹಾರಗಳಾಗಿದೆ ಅನ್ನುವಂಥದ್ದು ಆರೋಪ. ಆ ಆರೋಪದ ಮೇಲೂ ಕೂಡ ವಿವರವಾದಂಥ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಯಾವ ರೀತಿ ಆರ್ಥಿಕ ಇಲಾಖೆಯಲ್ಲಿ ಆದಂಥ ಕ್ರಮಗಳೇನು ಅಂತ, ಅಫ್ಕೋರ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಹೇಳಿಕೆಗೆ ಪರ ವಿರೋಧ ನಿಲುವುಗಳು ಸಹಜವಾಗಿಯೇ ವಿಪಕ್ಷಗಳಿಂದ ಅಥವಾ ಕಾಂಗ್ರೆಸ್ನಿಂದ ಈಗಾಗಲೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಬಿಜೆಪಿಯವರು ಕೂಡ ಅವರ ಸ್ಟೇಟ್ಮೆಂಟ್ ಮೇಲೆ ಬೇರೆ ರೀತಿಯಂಥ ಹೇಳಿಕೆಗಳನ್ನು ಕೊಡ್ಬೋದು, ಒಂದು ಭಾಗ. ಇದ್ರ ಜೊತೆಗೆ ಮತ್ತೊಂದು ಮೂಡಾ ಪ್ರಕರಣದ ಬಗ್ಗೆ ಹೇಳೋದಾದ್ರೆ, ಮೂಡಾ ಪ್ರಕರಣ ಬಹುಶಃ ವ್ಯಕ್ತಿಗತವಾಗಿ ಹೇಳೋದಾದ್ರೆ ಸಿದ್ದರಾಮಯ್ಯನವರಿಗೆ ಇತ್ತೀಚಿನ ವರ್ಷಗಳಲ್ಲಿ ಅಥವಾ ಅವರ ರಾಜಕೀಯ ಜೀವನದಲ್ಲಿ ತುಂಬಾ ಪರ್ಸನಲೈಸ್ ಆಗಿ ಮಾಡಿರುವಂಥ ಆರೋಪ ಅಂದ್ರೆ ಅದು ಮೂಡಾ ಸೈಟ್ ಆರೋಪ. ಹೀಗಾಗಿ ಈ ಆರೋಪದ ಬಗ್ಗೆ ಕೂಡ ಅವ್ರು ಹೇಳ್ತಾ, ಎಲ್ಲೂ ಕೂಡ ಎಡವಟ್ ಆಗಿಲ್ಲ, ಲ್ಯಾಪ್ಸ್ಗಳು ಆಗಿಲ್ಲ, ನನ್ನ ಕಡೆಯಿಂದ ಯಾವುದೇ ಇರೆಗ್ಯುಲಾರಿಟೀಸ್ ಇರ್ಬೋದು ಅಥವಾ ಇಲ್ಲಿಗಾಲಿಟೀಸ್ ಇರ್ಬೋದು ಅಥವಾ ನಿಯಮ ಬಾಹಿರವಾಗಿ ನಡೆಯನ್ನ ನಾನು ಮಾಡಿಲ್ಲ, ಅದು ಮೂಡಾದ ತಪ್ಪು ಅಂತ ಹೇಳ್ತಿದ್ದಾರೆ. ಅಗೇನ್ ಇದೇ ವಿಚಾರವಾಗಿ ತುಂಬ ವಿವರವಾಗಿ, ಅಂದರೆ ನಾವು ಇಂಟರ್ವ್ಯೂ ಯಾವಾಗ ಆರಂಭ ಮಾಡಿದ್ವಿ, ಇನ್ನೇನು ಮಾಡಬೇಕು ಅನ್ನೋಷ್ಟರಲ್ಲಿ ಸುಮಾರು 20 ನಿಮಿಷಗಳ ಕಾಲ ನಾವು ಕೂಡ ವೇಟ್ ಮಾಡಬೇಕಾಯಿತು. ಯಾಕಂದರೆ ಕೆಲವೊಂದಿಷ್ಟು ದಾಖಲೆಗಳು ಅಗತ್ಯತೆ ಇದೆ, ಆ ದಾಖಲೆಗಳ ಬಗ್ಗೆ ಮುಂದಿಟ್ಕೊಂಡು ನಾನು ಮಾತನಾಡಬೇಕು ಅನ್ನೋ ಮಾತನ್ನು ನೇರವಾಗಿ ಮುಖ್ಯಮಂತ್ರಿಗಳೇ ಹೇಳಿದಂಥ ಹಿನ್ನೆಲೆಯಲ್ಲಿ ಹೀಗಾಗಿ ನಾವು ಕೂಡ ಅವರು ದಾಖಲೆ ತೆಗೆದುಕೊಂಡು ಬರೋ ತನಕನೂ ಕೂಡ ವೇಟ್ ಮಾಡಿದ್ವಿ. ಅಂದರೆ ಮೂಡಾ ಪ್ರಕರಣದ ಬಗ್ಗೆ ಅಷ್ಟು ವಿವರವಾಗಿ ಮಾತನಾಡಿದ್ದಾರೆ. ಒಂದು ಸೈಟ್ ಹಂಚಿಕೆ ವಿಚಾರ, 2003ರಲ್ಲೇ ಲೇಔಟ್ ನಿರ್ಮಾಣ ಆಗಿದ್ದು ಕೂಡ ಹೇಗೆ ಜಮೀನು ಖರೀದಿ ಮಾಡಿದಿರುವಂಥ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ತಾ ಇದ್ದಾರೆ. ಅದೇ ರೀತಿ 50-50 ಪರಿಹಾರದ ಮಾದರಿ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ ಕೃಷಿ ಭೂಮಿ ಕನ್ವರ್ಷನ್ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಸಾಕಷ್ಟು ವಿವರವಾದಂಥ ಇನ್ ಡೀಟೇಲ್ ಆಗಿ ಸುಮಾರು ಹೊತ್ತು ಈ ಮೂಡಾ ವಿಚಾರವಾಗಿ ಮಾತಾಡಿದ್ದಾರೆ. ಹಾಗೆಯೇ ಮತ್ತೆ ನೋಡೋದಾದ್ರೆ DCM ವಿಚಾರವಾಗಿ, CM ವಿಚಾರವಾಗಿ, CM ಬದಲಾವಣೆ ವಿಚಾರವಾಗಿ ಇಷ್ಟೊಂದು ವಿವರವಾಗಿ ಮಾತನಾಡಿದ್ದಾರೆ. ಬಹುಶಃ ತುಂಬ ಇನ್ ಡೀಟೇಲ್ ಆಗಿರುವಂಥ ಸಾಕಷ್ಟು ವಿವರಗಳನ್ನು ನೋಡುವಂಥ ಹಾಗೆ ಸ್ಪಷ್ಟನೆ ಕ್ಲಾರಿಟಿ ಇರುವಂಥ ಒಂದು ಇಂಟರ್ವ್ಯೂ ಸಿದ್ದರಾಮಯ್ಯನವ್ರದ್ದು. ಹೀಗಾಗಿ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಈ ಮೂಡಾ ಬಗ್ಗೆ, ವಾಲ್ಮೀಕಿ ಹಗರಣದ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾತನಾಡಿರುವಂಥ ಸಂದರ್ಶನ ಇದಾಗಿದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರಮೋದ್.